ಬನ್ನಿ, ಕೇಳಿದ್ದನ್ನ ಕೊಡುತ್ತೆ ಮಾದಪ್ಪ, ಇಲ್ಲ ಅಂತ ಹೇಳಲ್ಲ. ಸೇಮ್ ಮಾದಪ್ಪನ ಬೆಟ್ಟದಲ್ಲಿ ಯಾವ ಥರ ಐತೆ ಅದೇ ಥರ ಐತೆ ದೇವಸ್ಥಾನ. ಬನ್ನಿ, ಎಲ್ಲ ದರ್ಶನ ಮಾಡ್ಕೊಂಡು ಹೋಗಿ, ತುಂಬ ಚೆನ್ನಾಗೈತೆ. ಮಾದಪ್ಪನ ಬೆಟ್ಟದಲ್ಲಿ ಹೆಂಗಿದೆ ಹಂಗೆ ಇಲ್ಲೈತೆ. ಜಾಸ್ತಿ ಹೆಚ್ಚಿನ ಜನ ಎಲ್ಲ ಇದೇ ಥರ ಜಾತ್ರೆ ಚೆನ್ನಾಗಿ ನಡೀತದೆ, ಬರಬೇಕು. ಮತ್ತೆ ಕೇಳ್ದದೆಲ್ಲ ಮಾದಪ್ಪ ಕೊಡ್ತಾರೆ. ಮಾದಪ್ಪನ ಬೆಟ್ಟದಲ್ಲಿ ಹೆಂಗಿದೆ ಹಂಗೆ ಇದೆ, ಸುತ್ತ ಎಲ್ಲ ಊರವರು ಬರ್ತಾರೆ. ಈಗಲೂ ಬಸವಾದ ಆ ಬಸವನ ಪಾವಾಡನೇ ಇಲ್ಲಿ ಜಾಸ್ತಿ ನಡೆಸ್ತಾ ಇರೋದು. ಇಲ್ಲಿಂದ ಸುಮಾರು 100 ರೂಪಾಯಿ ಇಲ್ಲಿ ಪರಸಿಂದ ಬಂದಿತ್ತು. ಇಲ್ಲಿ ದೇವ್ರಿನಲ್ಲಿ ನಮ್ಮ ಏನೇನೋ ಅವ್ರ ಅರಕಲ್ಲಿ ಇಟ್ಕೊಳ್ಳೋದೇ ಇತ್ತು. ಕೆಲವು ಮಕ್ಕಳು ಏನೋ ಒಟ್ಟಿನಲ್ಲಿ ಅವ್ರವ್ರ ಕಾಯಿಲೆ ಕಸಲಿ ಏನೇನೋ ವಾಸ ಆಗದೇ ಇತ್ತು. ಅವರು ಸುಮಾರು ಇಲ್ಲಿ ಸಾವಿರಾರು ಜನ ಭಕ್ತರು ಬಂದಿತ್ತು. ಇಲ್ಲಿ ವ್ಯವಹಾರ ಮಾಡ್ಕೊಳ್ಳೋದೇ ಇತ್ತು. ವೈದ್ಯರ ತಮ್ಮ ಕಷ್ಟ ಸುಖನ ನಿಭಾಯಿಸ್ಕೊಳ್ಳೋದೇ ಇತ್ತು. ಸ್ನೇಹಿತರೆ ನಮಸ್ಕಾರ. RKB ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ರಾಜ್ಕುಮಾರ್ ಭಾವಸಾರ್. ನನ್ನ ಇದುವರೆಗಿನ ಎಲ್ಲ ವಿಡಿಯೋಗಳಿಗೆ ನೋಡಿ ಪ್ರೋತ್ಸಾಹ ಮಾಡಿದ್ದೀರಿ, ಧನ್ಯವಾದಗಳು. ಅದೇ ರೀತಿ ಈ ವಿಡಿಯೋ ಕೂಡ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ಗೆ ಪ್ರೆಸ್ ಮಾಡಿ. ಸ್ನೇಹಿತರೆ, ಇವತ್ತು ನಿಮಗೆ ಒಂದು ವಿಶೇಷವಾದ ಪವಾಡ ಪುರುಷ ಬಿಳಿಕೆರೆ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಇದಕ್ಕೆ 100 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಮಹದೇಶ್ವರ ಸ್ವಾಮಿ ತನ್ನ ದರ್ಶನ ಮಾಡೋಕ್ಕೆ ಬರೋ ಭಕ್ತರಿಗೆ ಅಭಯ ನೀಡ್ತಾ ಇದ್ದಾನೆ. ಅನೇಕ ಪವಾಡಗಳನ್ನು ಸೃಷ್ಟಿಸಿದ್ದಾನೆ. ಇಲ್ಲಿ ಬರೋ ಭಕ್ತರು ದೇವರಲ್ಲಿ ಮತ್ತು ಇಲ್ಲಿರುವ ನಂದಿ ಬಸವನನ್ನು ದರ್ಶನ ಮಾಡಿ ತಮ್ಮ ಕೋರಿಕೆಗಳನ್ನ ಸಲ್ಲಿಸ್ತಾರೆ. ತಮ್ಮ ಕೋರಿಕೆ ಹರಕೆ ಈಡೇರಿದ ಬಳಿಕ ಮತ್ತೆ ಭೇಟಿ ನೀಡುವ ಭಕ್ತರು ಹರಕೆ ಕಾಣಿಕೆಗಳನ್ನು ಸಲ್ಲಿಸಿ ಪುನೀತ ಭಾವದಿಂದ ತೆರಳುತ್ತಾರೆ. ದೇವಸ್ಥಾನ ಸಮಿತಿಯ ಗ್ರಾಮದ ಮುಖ್ಯಸ್ಥರ ಪ್ರಕಾರ ಈ ದೇವಸ್ಥಾನಕ್ಕೆ 100 ವರ್ಷಗಳ ಇತಿಹಾಸವಿದೆಯಂತೆ. ಯದುಕುಲದ ಪಾಳೆಗಾರರ ಕಾಲದ್ದು ಎನ್ನಲಾಗುವ ಈ ದೇವಸ್ಥಾನ ಪೂಜೆಗಳಿಲ್ಲದೆ ಸಂಪೂರ್ಣ ಶಿಥಿಲ ಅವಸ್ಥೆಗೆ ತಲುಪಿತ್ತು. ನಂತರ ಇತ್ತೀಚಿನ ವರ್ಷಗಳಲ್ಲಿ ಕೆಲವು ಹುಡುಗರು ದೇವಸ್ಥಾನದೊಳಗಿರುವ ದೇವರ ಲಿಂಗವನ್ನು ಕದಲಿಸಿಬಿಟ್ರಂತೆ. ನಂತರ ಇದನ್ನು ನೋಡಿದ ದನ ಕುರಿ ಮೇಯಿಸುತ್ತಿದ್ದ ಗ್ರಾಮದ ಕೆಲವು ಯುವಕರು ಹೇಗಾದರೂ ಮಾಡಿ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಲು ನಿರ್ಧರಿಸಿದಂತೆ. ನಂತರ ಗ್ರಾಮದ ಮುಖಂಡರೆಲ್ಲರೂ ಒಟ್ಟುಗೂಡಿ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಕೈ ಹಾಕಿದರಂತೆ. 1989ರಲ್ಲಿ ಲಿಂಗೋತ್ಸವ ಹಾಲರವೆ ಕಾರ್ಯಕ್ರಮ ಶುರು ಮಾಡಿದರು. ಕಾಲಕ್ರಮೇಣ ದೇವಸ್ಥಾನದ ಸಮಿತಿ ರಚಿಸಿಕೊಂಡು ದೇವಸ್ಥಾನದ ಅಭಿವೃದ್ಧಿ ಮಾಡಿಕೊಂಡು ಬಂದರು. ಸುಮಾರಾಗಿ ಅದು ಇತಿಹಾಸದ ದೇವಸ್ಥಾನ. ಸಾಮಾನ್ಯ ಇತಿಹಾಸ ದೇವಸ್ಥಾನ ಅಂತ ಅಂದರೆ ಹಿಂದೆ ಚೋಳರು ಕಟ್ಟಿರ್ತಕ್ಕಂಥ ದೇವಸ್ಥಾನ ಅಂತ ಆದರೆ ವಾಡಿಕೆ ಇದೆ. ಇಂದ ಯದುನಾಡು ಅಂತಕ್ಕಂಥ ನಮ್ಮದು ಗ್ರಾಮ ಈಗ 16 ಆಗದ. ಯದುನಾಡು ಗ್ರಾಮದಲ್ಲಿ ಇಂದ ರಾಜರಿದ್ದರು, ಅವರು ಮಾಡ್ತಾಯಿದ್ರಂತೆ. ನೆಕ್ಸ್ಟು ಪಾಳ್ಯಗಾರರು ಮಾಡ್ತಾಯಿದ್ರು. ಏನೋ ಕಾಲಾಂತರವಾಗಿ ಅದು ಶಿಥಿಲವಾಗಿ ಹೋಗಿತ್ತು ಆವತ್ತಿನ ಕಾಲದಲ್ಲಿ. ಇವಾಗ ಏನಪ್ಪ ಅಂತಂದರೆ ನಾವು ಸುಮಾರಾಗಿ 1979ರಿಂದ ಇವಾಗ ನಾವು ಪೂಜಾ ವಿಧಿ ವಿಧಾನ ನಿಗದಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದೇ ಊರವರು 16ನವರೇ ಒಟ್ಟಿನಲ್ಲಿ ನಾವು. ಆದರೆ ಏನಪ್ಪ ಅಂತಾರೆ, ಸಾಮಾನ್ಯವಾಗಿ ಒಂದು 10 ವರ್ಷಕ್ಕಂಟ ಮಾಡಿದೋ. ನೆಕ್ಸ್ಟ್ ಏನಾಯಿತು, ಲಿಂಗೋತ್ಸವ ಅಂತ ಮಾಡಿದೋ. ಲಿಂಗ ನಿಗದಿ ಸ್ಥಾಪನೆ ಮಾಡಿದೋ ಪುನಃ. ಆ ವಾತಾವರಣದಿಂದ ಈಚೆಗೆ ಎಲ್ಲಿವರೆಗಂಟ ಆಲರ್ಬಿ ಮಾಡ್ತಾಯಿದ್ದೀವಿ. ಆಲರ್ಬಿ ಮಾಡ್ಕೊಳ್ಳೋದಾಯಿತು. ಕನಿಷ್ಠ ಅಂತ ಅಂದ್ರೂ ಅಲ್ಲಿಗೆ ಜನ ಜಾಸ್ತಿ ಆದ್ದಾಯಿತು. ಇವಾಗ ಸುಮಾರಾಗಿ ಒಂದು 30,000 ಜನ ಅಲ್ಲಿಗೆ ಜಾತ್ರೆಗೆ ಬರ್ತಾಯಿದೆ. ಆದರೆ ಏನಪ್ಪ ಅಂತಂದರೆ ಪ್ರತಿ ಅಮಾವಾಸ್ಯೆನೂ ಕೂಡ ಹೇಳೋದು ಒಂದು 1000 ಜನ ಭಕ್ತರು ಸೇರ್ತಾವ್ರೆ ಅಲ್ಲಿಗೆ.
ಬಸವ ಗಿಸ್ವ ಎಲ್ಲ ಒಯ್ತಾ ಇರ್ತೀವಿ ಅಲ್ಲಿಗೆ. ಕಡೆ ಕಾರ್ತಿಕ ಸೋಮವಾರದಲ್ಲಿ ಒಂದು 35,000 ಜನಕ್ಕಂಟ ಅಲ್ಲಿ ಸೇರಿದ್ದೇ ಆಯಿತು. ಜಾತ್ರೆ ನಡೆಯುತ್ತೆ. 35,000 ಜನಕ್ಕೂ ಕೂಡ ಅನ್ನ ಸರ್ಪಣನಿಗೆ ಮಾಡಿದ್ದೇ ಆಯಿತು. ನಾವು ಅದನ್ನು ಅಲ್ಲಿ ದಾಸೋಹ ಮಾಡ್ತಾಯಿದ್ದೀವಿ. ಐತೆ ಊರಿಂದ ಆಲರ್ಬಿ ಹೋಯ್ತದೆ. 8 ವರ್ಷದಿಂದ 10 ವರ್ಷದ ಮಕ್ಳಿಗೆ ತಗೊಂಡದೇ ಆಯಿತು. ಆಲರ್ಬಿ ಅಂತ ನಾವು ಮಾಡ್ತಾಯಿದ್ದೀವಿ. ಅದನ್ನು ಆವತ್ತು ನಿಂದ್ವಿ ಲಿಂಗೋತ್ಸವ ಆತ್ಗಳಿಂದ ನಾವು ಆಲರ್ಬಿ ಮಾಡ್ತಾ ಇರ್ತಕ್ಕಂಥದ್ದು. ಅದರಿಂದ ಪೂರ್ವದಲ್ಲಿರ್ತಕ್ಕಂಥ ದೊಡ್ಡಕೆರೆ ಮೈದಾನದಲ್ಲಿ ದೊಡ್ಡಕೆರೆ ಅಂತಕ್ಕಂಥದ್ದು, ಅಲ್ಲಿಂದ ಆಲರ್ಬಿ ತಗೊಂಡು ಊರಿನ ಮಧ್ಯಕ್ಕಣಿ ನಾವು ಆಲ್ಕೆರೆ ಅಂತ ಒಂದಿದೆ, ಅದನ್ನು ಬಿಟ್ಟು ಬೆಳಕೆರೆ ಮಹದೇವ ಸ್ವಾಮಿ ದೇವಸ್ಥಾನ ಅಂತಕ್ಕಂಥದ್ದು ಸುಮಾರು 3 ಕಿಲೋಮೀಟ್ರ್ ದೂರದಲ್ಲ ನಮ್ಮ ಊರಿಗೆ. ಅಲ್ಲಿ ಓದ್ದೇ ಆಯಿತು. ನಾವು ಅದನ್ನು ಅಲ್ಲಿ ಮಡಿಬಿಟ್ಟದೇ ಆಯಿತು, ಆಲರ್ಬಿ ಮಡಿಬಿಟ್ಟದೇ ಆಯಿತು. ನಾವು ಹಿಂದೆ ಇದು ಮಾಡ್ತಾಯಿದ್ದೆವು. ಕಾಲ ಕಳೆದಂತೆ ಭಕ್ತರ ಹಣದಲ್ಲಿ ಹಂತ ಹಂತವಾಗಿ ದೇವಾಲಯ ಒಂದು ಹಂತಕ್ಕೆ ಬಂದಿತ್ತು. ದೇವಸ್ಥಾನಕ್ಕೆ ಬರುವ ಭಕ್ತರ ಕೋರಿಕೆಗಳು ಈಡೇರತೊಡಗಿದವು. ಹೀಗಾಗಿ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಪವಾಡದ ಬಗ್ಗೆ ಎಲ್ಲೆಡೆ ತಿಳಿದುಕೊಂಡ ಭಕ್ತರ ಸಂಖ್ಯೆಯು ಹೆಚ್ಚಾಗತೊಡಗಿತು. ದೇವಸ್ಥಾನ ಸಮಿತಿಯು ಶ್ರಮವಹಿಸಿ ದೇವಸ್ಥಾನ ಅಭಿವೃದ್ಧಿಪಡಿಸಿದ್ದಾರೆ. ಆ ನಂತರ 2018ರಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಡಾಕ್ಟರ್ H.C. ಮಹದೇವಪ್ಪ ಅವರು ದೇವಸ್ಥಾನದ ಸಮಿತಿಯ ಕೆಲ ಮುಖಂಡರ ಒಡನೆ ಚರ್ಚಿಸಿ ದೇವಸ್ಥಾನದ ಸಂಪೂರ್ಣ ಅಭಿವೃದ್ಧಿಪಡಿಸಲು ತೀರ್ಮಾನಿಸಿ ಹಣವನ್ನು ಬಿಡುಗಡೆ ಮಾಡಿ ಅಭಿವೃದ್ಧಿಪಡಿಸಿದರು. ಈಗ ಮತ್ತೊಮ್ಮೆ ಅವರೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದು ದೇವಸ್ಥಾನವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲು ಹಣ ಮಂಜೂರು ಮಾಡಿದ್ದಾರೆ ಎಂದು ಗ್ರಾಮದ ಮುಖಂಡರು ತಿಳಿಸಿದ್ದಾರೆ. ಇವಾಗ ಏನಪ್ಪ ಅಂತಂದ್ರೆ ನಮ್ಮಲ್ಲಿ S.C. ಮಹದೇವಪ್ಪನವರು ಫಿನಿಶ್ ಆಗಿದ್ದಾಗ ನಮ್ಮೇನು ಮಾಡಿದ್ರು 3,70,00,000 ಅನುದಾನ ಹಾಕಿದ್ದೇ ಆಯಿತು. ಇವಾಗ ಅದನ್ನು ಗೋಪುರ ಮಾಡಿಸಿ ಎಲ್ಲನೂ ಮಾಡಿಸಿದ್ದೇ ಆಯಿತು. ಅವರೇ ಅದನ್ನು ತೇರ್ನೂ ಮಾಡಿಸೋರು. ಇವಾಗ ಏನಪ್ಪ ಅಂತ ಆಲರ್ಬಿ ಮಾಡಿಬಿಟ್ಟದೇ ಆಯಿತು. ತೇರ್ನ ಒಂದು ಸುತ್ತಬಿಟ್ಟದೇ ಆಯಿತು. ಪ್ರತಿ ಬಂದಂಥ ಪರಿಸಕ್ಕೆಲ್ಲಕ್ಕೂ ಸಾಯಂಕಾಲ 6 ಗಂಟೆ ನಾವು ಪ್ರಸಾದ ವಿನಿಯೋಗ ಮಾಡ್ತಾಯಿದ್ದೀವಿ ಅಲ್ಲಿ ದೇವಸ್ಥಾನದಲ್ಲಿ. ಆಯಿತಾ, ಪ್ರತಿ ಅಮಾವಾಸ್ಯಕ್ಕೂ ಕೂಡ ಜನ ಬರ್ತಾಯಿದೆ. ಆದರೆ ಬಸವನ ನಮ್ಮ ಹತ್ರ ಏನಪ್ಪ ಅಂತ ಅಂದ್ರೆ ಬಸವನ ದಾಡ್ಸೋದೊಂದು ಪದ್ಧತಿ ಇದೆ. ಈಗಿರ್ತಕ್ಕಂಥ ಬಸವ 3ನೇ ಬಸವ ನಮ್ಮಲ್ಲಿರ್ತಕ್ಕಂಥದ್ದು ಇವಾಗ. ಅದಕ್ಕೋಸ್ಕರವಾಗಿ ಏನಪ್ಪ ಅಂತಂದ್ರೆ ಪ್ರತಿ ಅಮಾವಾಸ್ಯಕ್ಕೂ ಬಂದಾಗ ಏನಪ್ಪ ಅಂತಾರೆ ಏನೋ ಅವರವ್ರ ಕೋರಿಕೆ, ಕೆಲವು ಏನೇನೋ ಅವರವ್ರ ಕೋರಿಕೆನಿಗೆ ಕೋರಿದದಕ್ಕೆ ಇದಕ್ಕೆ ಅವರು ಬಂದೇ ಆಯಿತು. ಅಲ್ಲಿ ಅವರು ಸ್ನಾನ ಮಾಡ್ಕೊಂಡು ಮುಲಿಕತ್ತಾರೆ. ನಾವೇನಪ್ಪ ಅಂತಂದ್ರೆ ಒಂದು ಕಾಣಿಕೆ ಕಡಿಸ್ಬಿಟ್ಟದೇ ಆಯಿತು, ಶಿವ ಅಂದ್ಬಿಡ್ದಾಯಿತು, ಬಸವನ ದಾಟ್ಸ್ತೀವಿ. ಅವ್ರ ಕೋರಿಕೆಗಳು ಎಷ್ಟೋ ಗಾತ್ರ ಪಾಸ್ ಆಗವ. ಅದರಿಂದ ಅವ್ರು ಏನು ಮಾಡ್ತಾವ್ರಪ್ಪ ಅಂತ ಅಂದರೆ ಏನೋ ಅವ್ರು ಅರಸ್ಕೊಂಡಿರ್ತಕ್ಕಂಥದ್ದು ನಾವು ಇಂಥದ್ದೇ ಕುಡಿ ಇಂಥದ್ದೇ ಬುಡಿ ಅಂತ ನಾವು ಹೇಳ್ತಾ ಇಲ್ಲ. ನಾವು ಅವ್ರೇನು ಮಾಡ್ತಾರೆ ಅವ್ರದ್ದು ಏನೋ ಅವ್ರು ಕೋರಿಕೆ ಮಾಡೋದು ತಗೊಬಂದೇ ಆಯಿತು. ಜಾತ್ರೆ ಹೊತ್ತಿಗೆ ಅಮಾವಾಸ್ಯೆ ಹೊತ್ತಿಗೆಯೋ ಗೋಲಿಕ್ಕೆಯೋ ಇಲ್ಲದವರು ತಗೊಬಂದೇ ಆಯಿತು. ಆವತ್ತಿಗೆ ಅದನ್ನು ಅವ್ರ ಹರಕೆ ತೀರ್ಸ್ಕೊಂಡದೇ ಆಯಿತು. ಬೇಕಾದಷ್ಟು ಜನ ಒಯ್ತಾವ್ರೆ ನೋಡಿ ಒಟ್ಟಿನಲ್ಲಿ. ಇವಾಗ ಅಲ್ಲಿ ಏನಪ್ಪ ಅಂತಾರೆ ಮುಡಿಕಟ್ಟೆ ಅಂತವೂ ಮಾಡಿದ್ದೀವಿ ನಾವು. ಇವಾಗ ಅಲ್ಲಿ ಪ್ರತಿ ಅಮಾವಾಸ್ಯಕ್ಕೂ ಬಂದೇ ಆಯಿತು. ಪ್ರತಿಯೊಬ್ಬರು ಅಲ್ಲಿ ಹರಕೆ ಮಾಡಿದವರು ಮಕ್ಕಳು ದೊಡ್ಡವರು ಎಲ್ಲ ಅಲ್ಲಿ ಏನು ಮಾಡ್ತಾರೆ ಮುಡಿ ಮಾಡಿಸ್ಕೊಂಡದೇ ಆಯಿತು. ಸ್ವಾಮಿಗ ಪೂಜಾ ಪುಸ್ತಕಗಳನ್ನು ಮಾಡಿಸ್ಕೊಂಡದೇ ಆಯಿತು. ನಾವು ಏನು ಮಾಡ್ತೀವಿ ಪ್ರತಿ ಅಮಾವಾಸ್ಯೆಗೂ ಕೂಡ ಕೆಲವು ಸಿಹಿ ಪೊಂಗಲ್ ಮಾಡ್ತಾಯಿದ್ದೀವಿ. ಆಯಿತಾ, ಪ್ರಸಾದನಿಗೆ ಉಪಯೋಗಿಸ್ತಾ ಆಯಿತು. ಇರೋವರೆಗೆ ಗಂಟೆ ಕೊಟ್ಬಿಡ್ತೀವಿ. ಇಷ್ಟೇ ಅಂತೇನು ನಮ್ಮ ಹತ್ರ ಇಲ್ಲ. ಇರೋವರೆಗೆ ಗಂಟೆ ದಾಸೋಹ ಮಾಡಿಬಿಟ್ಟದೇ ಆಯಿತು. ನಾವು ಬರ್ತೀವಿ. ಬಸವನಿಗೆ ದಾಡ್ಸ್ಬಿಟ್ಟದೇ ಆಯಿತು. ಬಸವನ ಬಿಟ್ಬಿಡ್ತೀವಿ. ಬಸವ ಏನಪ್ಪ ಅಂತಾರೆ ಊರಿನಲ್ಲಿ ಒಂದು ಆಫೀಸ್ ಇದೆ. ಅದೇನು ಮಾಡ್ತಾರೆ ಡೈಲಿ ಬಂದೇ ಆಯಿತು. ತಿಂಡಿಗೆ ಬರ್ತದೆ, ತಿಂಡಿಗೆ ಕೊಡ್ತೀವಿ. ಊರಿನಲ್ಲಿ ಬಸವನ ಸಾಕೊಂಡದೇ ಆಯಿತು. ನಾವು ವರ್ಷಕ್ಕೊಂದು ಸತಿ ಜಾತ್ರೆ ಮಾಡ್ಕೊಂಡದಾಯಿತು. 12 ತಿಂಗಳಿಗೂ ಓದ್ದೇ ಆಯಿತು. ನಾವು ದೇವಸ್ಥಾನನಿಗೆ ಇದು ಮಾಡ್ಕೊಂಡದಾಯಿತು. ಅದನ್ನು ಶಿಥಿಲವಾಗಿರ್ತಕ್ಕಂಥದ್ದೆಲ್ಲ ನಾವು ಮಾಡ್ಕೊಂಡದಾಯಿತು. ಹೋಗ್ತಾಯಿದ್ದೀವಿ. ಒಟ್ಟಾರೆ ಪ್ರತಿ ವರ್ಷ ಭಕ್ತರ ಸಂಖ್ಯೆ ಹೆಚ್ಚುತ್ತಲಿದೆ. ಮಹದೇಶ್ವರ ಮತ್ತು ನಂದಿ ಬಸವ ಭಕ್ತರ ಕೋರಿಕೆಗಳನ್ನು ಈಡೇರುತ್ತಾ ಬಂದಿದ್ದಾರೆ. ಭಕ್ತರು ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ತೆರಳಿ ಹರಕೆ ಈಡೇರಿದ್ದಕ್ಕೆ ಬಂದು ಹರಕೆ ಕಾಣಿಕೆಗಳನ್ನು ಸಲ್ಲಿಸಿ ಪೂಜೆ ಸಲ್ಲಿಸಿ ಮಹದೇಶ್ವರನ ದರ್ಶನ ಮಾಡಿ ಪುನೀತ ಭಾವದಿಂದ ಹೋಗ್ತಾ ಇದ್ದಾರೆ. ಇಲ್ಲಿ ಪ್ರತಿ ವರ್ಷ ಕಾರ್ತಿಕ ಮಾಸದ ಕಡೆಯ ಸೋಮವಾರ ಬೆಳಕೆರೆ ಮಹದೇಶ್ವರ ಜಾತ್ರೆ ವಿಜೃಂಭಣೆಯಿಂದ ನಡೆಸಲಾಗ್ತದೆ. ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ರಥೋತ್ಸವ ನಡೆಯುತ್ತದೆ. ಮುಂದೆ ನಂದಿ ಬಸವ ಹೋಗ್ತಾ ಇದ್ದರೆ ಹಿಂದೆ ತೇರು ಎಳೆಯಲಾಗ್ತದೆ. ದೇವಸ್ಥಾನದ ಒಂದು ಸುತ್ತು ಬರುವ ರಥೋತ್ಸವದಲ್ಲಿ ಭಕ್ತರು ಉಘೇ ಮಾದಪ್ಪ ಅಂತ ಘೋಷಣೆ ಕೂಗಿ ಸಂಭ್ರಮ ಮತ್ತು ಸಡಗರದಿಂದ ಪಾಲ್ಗೊಳ್ತಾರೆ.
ಬರಬೇಕು. ದೇವಾಲಯದ ಆವರಣದಲ್ಲಿ ತಿಳಿ ನೀರಿನ ಕಲ್ಯಾಣ ಕೊಳವೂ ಇದೆ. ತುಂಬ ಶಿಥಿಲಗೊಂಡಿದ್ದ ಈ ಕಲ್ಯಾಣ ಕೊಳವನ್ನು ಸಮಿತಿಯವರು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಜಾತ್ರೆಯ ವೇಳೆ ಇಲ್ಲಿ ತೆಪ್ಪೋತ್ಸವವು ನಡೆಯುತ್ತದೆ. ಇಷ್ಟೇ ಅಲ್ಲ, ಜಾತ್ರೆಗೆ ಬರುವ ಸಹಸ್ರಾರು ಜನರಿಗೆ ಇಲ್ಲಿ ಅನ್ನ ಸಂತರ್ಪಣೆಯೂ ನಡೆಯುತ್ತದೆ. ಜಾತ್ರೆಯಲ್ಲಿ ಮಹದೇಶ್ವರನ ಪ್ರಸಾದವಾಗಿ ಊಟ ಮಾಡಿದರಷ್ಟೇ ಶ್ರೇಯಸ್ಸು ಎಂಬ ಕಾರಣಕ್ಕೆ ಜಾತ್ರೆಗೆ ಭೇಟಿ ನೀಡುವ ಭಕ್ತರು ಊಟ ಮಾಡಿಕೊಂಡೇ ಹೋಗುತ್ತಾರೆ. ಹೌದು ಸ್ನೇಹಿತರೆ, ಇಲ್ಲೊಂದು ಪವಾಡದ ವಿಚಾರವನ್ನು ಹೇಳಲೇಬೇಕು. ದೇವಸ್ಥಾನದಲ್ಲಿರುವ ನಂದಿ ಬಸವ ಭಾರಿ ಪವಾಡವನ್ನೇ ಸೃಷ್ಟಿ ಮಾಡಿದೆ. ಭಕ್ತರು ಭಕ್ತಿಯಿಂದ ಸಾಲಾಗಿ ಮಲಗ್ತಾರೆ, ಅವರನ್ನು ಬಸವ ದಾಟುತ್ತದೆ. ಇದು ಹಿಂದಿನಿಂದಲೂ ಬಂದ ರೂಢಿ. ಬಸವ ತಮ್ಮನ್ನು ದಾಟಿದರೆ ತಮ್ಮ ಕೋರಿಕೆಗಳು ಈಡೇರುತ್ತವೆ ಎಂಬ ನಂಬಿಕೆ ಭಕ್ತರದ್ದು. ಹಾಗಾಗಿ ಭಕ್ತರು ಮುಗಿಬೀಳುತ್ತಾರೆ. ಈಗಿರುವ ನಂದಿ ಬಸವ ಇತ್ತೀಚೆಗಷ್ಟೇ ಮಲೆ ಮಹದೇಶ್ವರ ಬೆಟ್ಟದಿಂದ ತಂದದ್ದು. ಇದಕ್ಕೂ ಮೊದಲು ಇದ್ದ ನಂದಿ ಬಸವ 2 ವರ್ಷಗಳ ಹಿಂದೆ ಮಹದೇಶ್ವರನ ಪಾದ ಸೇರಿತ್ತು. ಅದನ್ನು ಕೂಡ ಮಲೆ ಮಹದೇಶ್ವರ ಬೆಟ್ಟದಿಂದ ತರಲಾಗಿತ್ತು. ಆ ಬಸವನಂತೂ ಭಕ್ತರ ಆರಾಧ್ಯ ದೈವ. ಬಿಳಿಕೆರೆ ಮಹದೇಶ್ವರನ ದರ್ಶನಕ್ಕೆ ಬರುವ ಭಕ್ತರು ನಂದಿ ಬಸವನಿಂದ ದಾಟಿಸಿಕೊಂಡು ತಮ್ಮ ಕೋರಿಕೆಗಳನ್ನು ಈಡೇರಿಸಿಕೊಳ್ಳುತ್ತಿದ್ದರು. ಆ ಬಸವ ಲಿಂಗೈಕ್ಯವಾದ ಬಳಿಕ ದೇವಾಲಯದ ಆವರಣದಲ್ಲಿ ಆ ಬಸವನಿಗೆ ಗದ್ದಿಗೆ ನಿರ್ಮಿಸಿದ್ದಾರೆ. ಇಂದಿಗೂ ಭಕ್ತರು ಗದ್ದಿಗೆಗೆ ಪೂಜೆ ಸಲ್ಲಿಸಿ ತಮ್ಮ ಕೋರಿಕೆಗಳನ್ನು ಸಲ್ಲಿಸುತ್ತಾರೆ. ಬೇಡಿಕೆ ಈಡೇರಿದ್ದಕ್ಕಾಗಿ ಮತ್ತೆ ಬಂದು ಪೂಜೆ ಸಲ್ಲಿಸಿ ಹರಕೆ ತೀರಿಸುವುದು ಸಾಮಾನ್ಯ ದೃಶ್ಯವಾಗಿದೆ. ತೀರ್ಥವಾದ ಮೇಲೆ ಈಗ ಅದೇ ಬೆಟ್ಟದಲ್ಲಿ ಹೋಗಿ ಇನ್ನೊಂದು ಬಸವನ್ ತಂದು ಇವಾಗ ಇಲ್ಲಿ ಬಿಟ್ಟಿದ್ದೀವಿ. ಈ ಬಸಪ್ಪನೂ ಅವನು ಪುನರ್ಜನ್ಮ ಕೊಟ್ಬಿಟ್ಟು ಹೋಗಿದ್ದಾನೆ ಅಂತ ಈ ಬಂದಿರೋ ಬಸ್ಸಿಗೆ ಇವ್ರು ಪುನರ್ಜನ್ಮ ತುಂಬಿಟ್ಟು ಹೋಗಿದ್ದಾರೆ. ಇದೇನು ನಡವಳಿಕೆ ನಡ್ಕೊತಾ ಇತ್ತು, ಇದು ಹೆಂಗೆ ನಡೀತಿತ್ತು ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೆ ನೋಡೋಣ ಸರ್ ಯಾವ ಥರ ನಡೀತಾರೆ. ಈ ಬಸವನ ವಿಶೇಷ ಏನು? ಈ ಬಸವನ ವಿಶೇಷ ಏನು? ಬಸವನ ವಿಶೇಷ ಅಂದರೆ ಮಕ್ಕಳಾಗದವರು ಮನೆ ಕಡೆ ದಾಟ್ತಿದ್ರು, ಅವ್ರಿಗೆ ಕಷ್ಟ ಸುಖಗಳಾದ ಪರಿಹಾರ ಆಗಿರೋದು ಅವೆಲ್ಲ ನಡೀತಾ ಇರೋದು, ಒಳ್ಳೆಯದಾಗ್ತಾ ಇರೋದ್ರಿಂದ ಜನ ಪ್ರತಿಯೊಬ್ಬರು ಮನೆಗೆ ದಾಟಿಸ್ತಾ ಇದ್ರು. ಒಂದು ಸಂಖ್ಯೆ ಆಗಲಿ, ಒಂದು ಮಕ್ಕಳು ಇದ್ದಿರೋದೇ ಆಗಲಿ, ಅವ್ರಿಗೆ ಕಾಯಿಲೆ ಕಷ್ಟ ಬಂದಿರೋದೇ ಆಗಲಿ, ಹೀಗಾಯ್ತು ಇದು ದಾಟಿಸಿದ್ರೆ ಅವ್ರ ಕಷ್ಟ ಎಲ್ಲ ಪರಿಹಾರ ಆಗ್ತದೆ. ಬೆಳಕೆರೆ ನಮ್ಮ ಗ್ರಾಮದ ಆಯ್ರಳ್ಳಿ ಗ್ರಾಮದಲ್ಲಿ ನಾವು ಈ ಸುಮಾರು ಒಂದು 30-35-40 ವರ್ಷದಿಂದ ಇಲ್ಲಿ ನಮ್ಮ ತಂದೆ ನಮ್ಮ ತಾತ ಅವರೆಲ್ಲ ಅರ್ಚಕರಾಗಿ ಸೇವೆ ನಡೆಸಿದ ಹಾಗೂ ನಾವು ಸಹ ಅದೇ ಅರ್ಚಕ ವೃತ್ತಿಯನ್ನು ನೆರವೇರಿಸಿ ವಂಶ ಪಾರಂಪರಿಕವಾಗಿ ಮಾಡ್ಕೊಂಡು ಬಂದಿದ್ದೀವಿ. ನನ್ನ ಹೆಸರು ಮಹಾದೇವ ಸ್ವಾಮಿ ಅಂತ. ನಮ್ಮ ಸಹೋದರನ ಪ್ರಕಾಶ್ ಅನ್ನೋರು ಸಹ ನಾವಿಬ್ಬರ ಸಹ ಇದರಿಂದ ನಮ್ಮ ತಂದೆಯವರು ನಾಗರಾಜ ಪ್ರವಣ ಸಮ್ಮುಖದಲ್ಲಿ ಎಲ್ಲ ಸೇರಿ ಈ ಜಾತ್ರಾ ಪೂಜಾ ಕೈಂಕರ್ಯವನ್ನು ನೆರವೇರಿಸ್ತೇವೆ, ಯಶಸ್ವಿಯಾಗಿ ನೆರವೇರಿಸ್ತೇವೆ. ಈ ದಿನ ಹಳೆ ಕಾರ್ತಿಕ ಸೋಮವಾರ ಮಹದೇಶ್ವರ ದೇವಸ್ಥಾನದ ಬಳಿ ಸುಮಾರು ಒಂದು 25-30 ಸಾವಿರ ಜನ ಸೇರಿ ಒಂದು 20 ಕ್ವಿಂಟಾಲ್ ಅಕ್ಕಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಪಾಯಸ, ಹುಳಿ, ಮಜ್ಜಿಗೆ, ಸಾರು ಎಲ್ಲ ಮಾಡಿದ್ದೀವಿ. ಇಲ್ಲಿ ಭಕ್ತಾದಿಗಳು ತಮ್ಮ ಸಮಸ್ಯೆಯನ್ನು ಕೇಳ್ಕೊಂಡು ದೇವರನ್ನ ಬೇಡ್ಕೊಂಡು ಅವರ ಕಷ್ಟ ಕಾರ್ಪಣ್ಯಗಳನ್ನ ಇಲ್ಲಿ ಈ ದಿನ ಇಲ್ಲಿಗೆ ಬಂದು ಅವರ ಪ್ರಕ್ರಿಯೆಯನ್ನು ತೀರಿಸುತ್ತದೆ. ಆ ಸಂಬಂಧಪಟ್ಟಂಥ ನಮ್ಮ ಈ ಗರ್ಜಿದಾರ ಧರ್ಮವಂತೆ ಅಕ್ಕಪಕ್ಕದ ಒಂದು ಸುಮಾರು 10ರಿಂದ 15 ಗ್ರಾಮಗಳು ಬಂದು ಇಲ್ಲಿ ಎಲ್ಲ ಗ್ರಾಮದವರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಪೂರೈಸಿಕೊಂಡು ದೇವರ ಸನ್ನಿಧಿಯಲ್ಲಿ ಸೇರಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ತೀರಿಸಿಕೊಂಡು ಅರಿಕೆಯನ್ನು ತೆಗೆದುಕೊಳ್ಳುತ್ತಾರೆ. ಈ ಒಂದು ಜಾತ್ರೆ ತುಂಬ ಬೃಹದಾಕಾರವಾಗಿ ಬೆಳೆದು ಈ ಒಂದು ನಮ್ಮ
ದೇವಸ್ಥಾನ ತುಂಬ ಸಮೃದ್ಧಿಯಾಗಿ ದೇವರು ಮತ್ತು ಭಕ್ತಾದಿಗಳು ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ದಿನ ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ನಮ್ಮ ಹದಿನಾರ ಗ್ರಾಮಸ್ಥರೆಲ್ಲ ಸೇರಿ ಈ ಜಾತ್ರಾ ಮಹೋತ್ಸವವನ್ನು ತುಂಬ ಯಶಸ್ವಿಯಾಗಿ ಮಾಡ್ತಾಯಿದ್ದೀವಿ ಅಂತ ಹೇಳೋಕ್ಕೆ ತುಂಬ ಸಂತೋಷಪಡ್ತೀನಿ. ಸಕಲ ಇಷ್ಟಾರ್ಥಗಳನ್ನು ಭಕ್ತಾದಿಗಳು ಬಂದು ಕೇಳ್ಕೊತಾರೆ. ಅವರೆಲ್ಲ ಕೋರಿಕೆ ವರಗಳು ಪ್ರಾಪ್ತಿಯಾಗಿದೆ. ಮಲೆ ಮಹದೇಶ್ವರ ಸ್ವಾಮಿ ಕೃಪಾ ಕಟಾಕ್ಷ ಜನಗಳ ಮೇಲೆ ಇದ್ದೇ ಇರುತ್ತೆ. ಈ ದೇವಸ್ಥಾನದ ಪುರಾತನವಾಗಿರ್ತಕ್ಕಂಥ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು. ಮಲೆ ಮಹದೇಶ್ವರ ಸ್ವಾಮಿಯವರು ಇಲ್ಲಿ ಉದ್ಭವ ಮೂರ್ತಿ. ಸಾವಿರಾರು ವರ್ಷಗಳ ಕಾಲ ಹಿಂದೆ ಇಲ್ಲಿ ಉದ್ಭವವಾಗಿರ್ತಕ್ಕಂಥದ್ದು. ಈಗ ದೇವಸ್ಥಾನದ ಸಮಿತಿಯ ಆಡಳಿತ ಮಂಡಳಿಯಲ್ಲಿ ತಿಪ್ಪಣ್ಣನವರು ಮತ್ತೆ ಮಾದಪ್ಪನವರು, ಸಿದ್ದಪ್ಪನವರು ಮತ್ತೆ ವೀರಭದ್ರಪ್ಪನವರು ಎಲ್ಲ ಸೇರಿಸಿ ನಮ್ಮ ಆಡಳಿತ ಮಂಡಳಿ ಇದೆ, ಉಸ್ತುವಾರಿ ನೋಡ್ಕೊತಾರೆ. ವರ್ಷ ಕಾರ್ತಿಕ ಸೋಮವಾರದ ಕಡೆಯ ವಾರ ಸೋಮವಾರ ಬಹಳ ವಿಜೃಂಭಣೆಯಿಂದ ಜಾತ್ರೋತ್ಸವ ನಡೆಯುತ್ತೆ. ಸಾವಿರಾರು ಜನ ಭಕ್ತಾದಿಗಳು ಬಂದು ಇಲ್ಲಿ ಸೇರ್ತಾರೆ. ಸಹ ಪ್ರಸಾದ ವ್ಯವಸ್ಥೆ ಇರುತ್ತೆ. ರಥೋತ್ಸವ ವಿಜೃಂಭಣೆಯಿಂದ ನಡೀತು. ಈ ಸಲದ ರಥೋತ್ಸವಕ್ಕೆ ನಮ್ಮ ಸುತ್ತೂರು ಸ್ವಾಮಿಗಳಾದಂಥ ಶ್ರೀರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಕೂಡ ಪಾಲ್ಗೊಂಡಿದ್ರು. ನಮ್ಮ 16 ಗ್ರಾಮದ ಮಾನ್ಯ ಮಂತ್ರಿಗಳಾದಂಥ ಶ್ರೀ ಎಚ್ ಸಿ ಮಾದೇವಪ್ಪನವರು ಇದಕ್ಕೆ ಒಂದು ರಥೋತ್ಸವವನ್ನು ಮಾಡಿಕೊಂಡಿದ್ದಾರೆ. ಸೊ ಅದರಿಂದ ಈಗ ಕಳೆದ ಹಲವಾರು ವರ್ಷಗಳಿಂದ ವಿಜೃಂಭಣೆಯಿಂದ ಪ್ರತಿ ವರ್ಷ ಕಾರ್ತಿಕ ಸೋಮವಾರದ ಕಡೆಯ ವಾರ ವಿಜೃಂಭಣೆಯಿಂದ ರಥೋತ್ಸವ ನಡೆಯುತ್ತೆ. ನನ್ನ ಹೆಸರು ರಂಗಸ್ವಾಮಿ ಅಂತ. ನಾನು ತಿಳಿದ ಮಟ್ಟಿಗೆ 20 ವರ್ಷದಿಂದ ನಾನು ಇಲ್ಲಿ ಜಾತ್ರೆಗೆ ಬರ್ತಾ ಇದ್ದೀನಿ. ಅಷ್ಟು ವರ್ಷದಿಂದ ನಾನು ಇಲ್ಲಿ ತುಂಬ ಅದ್ದೂರಿಯಾಗಿ ಚೆನ್ನಾಗಿ ಜಾತ್ರೆ ನಡೀತಾ ಇದೆ. ಇದು ನೋಡಿ ನಮ್ಮ ಮನಸ್ಸಿಗೆ ತುಂಬ ಸಂತೋಷ ಆಗ್ತಿದೆ. ಕಲ್ಯಾಣಿ ಕೊಳದಲ್ಲಿ ಸ್ನಾನ ಮಾಡ್ಕೊಂಡು ಬಂದು ದರ್ಶನ ಮಾಡ್ತು ಅಂತಂದರೆ ಇನ್ನೂ ಸಂತೋಷ. ನಾವು ಸೋಮೇಶ್ವರ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಆದರೂ ಇಲ್ಲಿ ಸ್ವಾಮಿ ದೇವಸ್ಥಾನದಲ್ಲಿ ಏನು ಕೇಳಿದ್ರು ಇಲ್ಲ ಅನ್ನಲ್ಲ, ಭಗವಂತ ಕೊಡ್ತದೆ. ಆದರೂ ಈ ವರ್ಷನೂ ಜಾತ್ರೆ ಚೆನ್ನಾಗಿ ನಡೀತದೆ. 4 ವಾರನೂ ಚೆನ್ನಾಗಿ ನಡೀತದೆ. ಲಾಸ್ಟಲ್ಲಿ ಜಾಸ್ತಿ ಅಲರ್ಬಿ ಆಮೇಲೆ ತೇರು ತೆಪ್ಪ ಎಲ್ಲ ಆಯ್ತದೆ, ಚೆನ್ನಾಗಿ ಆಯ್ತದೆ. ಎಲ್ಲರೂ ಬಂದು ಬೇಡದೆಲ್ಲನೂ ಕೊಡ್ತದೆ. ಮಾದಪ್ಪ ಬರ್ಬೋದು. ನಾವು ಸೋಮೇಶ್ವರಪುರ ಗ್ರಾಮದಿಂದ ಬಂದಿದ್ದೀವಿ. ತುಂಬ ಚೆನ್ನಾಗೈತೆ ದೇವಸ್ಥಾನ. ಬನ್ನಿ, ಕೇಳಿದ್ದನ್ನ ಕೊಡುತ್ತೆ ಮಾದಪ್ಪ, ಇಲ್ಲ ಅಂತ ಹೇಳಲ್ಲ. ಸೇಮ್ ಮಾದಪ್ಪನ ಬೆಟ್ಟದಲ್ಲಿ ಯಾವ ಥರ ಐತೆ ಅದೇ ಥರ ಐತೆ ದೇವಸ್ಥಾನ. ಬನ್ನಿ, ಎಲ್ಲ ದರ್ಶನ ಮಾಡ್ಕೊಂಡೋಗಿ. ತುಂಬ ಚೆನ್ನಾಗೈತೆ. ಕಡಕಾರ್ತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೇವಸ್ಥಾನ ಸೂಪರ್ ಆಗೈತೆ. ಬಂದರೆ ಯಾವ ಭಕ್ತರಿಗೂ ಕೊಡೋದನ್ನ ಇಲ್ಲ. ದೇವಸ್ಥಾನದ ಮಾಹಿತಿ ಗೊತ್ತಾಯಿತು. ಈಗ ಅಲ್ಲಿ ಹೋಗೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ ಸ್ನೇಹಿತರೆ? ನಂಜನಗೂಡು ತಾಲೂಕಿನ 16 ಮತ್ತು ಆಯಿರಳ್ಳಿ ಗ್ರಾಮದ ಮಧ್ಯೆ ಇರುವ ಬಿಳಿಕೆರೆ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಮೈಸೂರು ಮತ್ತು ನಂಜನಗೂಡಿನಿಂದ ಹೋಗ್ಬೋದು. ಈ ದೇವಸ್ಥಾನ ಮೈಸೂರಿನಿಂದ 24 ಕಿಲೋಮೀಟ್ರು, ನಂಜನಗೂಡಿಂದ 16 ಕಿಲೋಮೀಟ್ರು, ಸುತ್ತೂರಿನಿಂದ 12 ಕಿಲೋಮೀಟ್ರ್ ದೂರ ಇದೆ. ಮೈಸೂರಿನಿಂದ ಹೋಗುವವರು ಮೈಸೂರಿನ RMC ಬಳಿಯಿಂದ ಚಿಕ್ಕೇಗೌಡನಹುಂಡಿ, ದೇವಲಾಪುರ, ರಾಯನಹುಂಡಿ, ಆಯಿರಳ್ಳಿ ಮಾರ್ಗವಾಗಿ ಹೋಗಬಹುದು. ನಂಜನಗೂಡು ಕಡೆಯಿಂದ ಹೋಗೋರು ಹೆಬ್ರಿ, ಅಡಕನಹುಂಡಿ, ಹಿಮ್ಮಾವು, ಹುಳಿಮಾವು, ಆಯಿರಹಳ್ಳಿ ಮೂಲಕ ಬಿಳಿಕೆರೆ ದೇವಸ್ಥಾನ ತಲುಪಬಹುದು. ದೇವಸ್ಥಾನಕ್ಕೆ ಹೋಗುವ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. Please subscribe RKB Info Kannada. Like, share and comment.